ಕೃಷ್ಣನ ಉತ್ಸವದಲ್ಲಿ ಪ್ರಸಾದ ಸೇವಿಸಿದ ಮಂದಿ ಅಸ್ವಸ್ಥರಾಗಿದ್ದಾರೆ. ಕೃಷ್ಣನ ಉತ್ಸವದಲ್ಲಿ ಪ್ರಸಾದ ಸೇವಿಸಿದ ಸಾರ್ವಜನಿಕರು ಅಸ್ವಸ್ಥಗೊಂಡಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ಕೃಷ್ಣ ಉತ್ಸವ ನಡೆದಿದೆ. ಬುಧವಾರ ತಡರಾತ್ರಿ ಗ್ರಾಮದಲ್ಲಿ ಶ್ರೀ ಕೃಷ್ಣನ ಉತ್ಸವ ನಡೆದಿತ್ತು. ಮಧ್ಯರಾತ್ರಿ ವಿತರಿಸಿದ್ದ ಪುಳಿಯೋಗರೆ ಮತ್ತು ಪಂಚಾಮೃತ ಪ್ರಸಾದ, ಆ ಪ್ರಸಾದವನ್ನೇ ಇಂದು ಬೆಳಗ್ಗೆ ಕೆಲ ಭಕ್ತರು ಸೇವಿಸಿದರು. ಪ್ರಸಾದ ಸೇವನೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ವಾಂತಿ ಭೇದಿ ಶುರುವಾಗಿದೆ. ಕೊಳ್ಳೇಗಾಲ ಉಪವಿಭಾಗ ಆಸ್ಪತ್ರೆಯಲ್ಲಿ 17 ಮಂದಿ, ಪಾಳ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 10 ಮಂದಿ ದಾಖಲಾಗಿದ್ದಾರೆ. ಸ್ಥಳಕ್ಕೆ ಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ಕೃಷ್ಣನ ಉತ್ಸವ ನಡೆದಿದೆ. ಬುಧವಾರ ತಡರಾತ್ರಿ ಗ್ರಾಮದಲ್ಲಿ ಶ್ರೀ ಕೃಷ್ಣನ ಉತ್ಸವ ನಡೆದಿತ್ತು. ಮಧ್ಯರಾತ್ರಿ ವಿತರಿಸಿದ್ದ ಪುಳಿಯೋಗರೆ ಮತ್ತು ಪಂಚಾಮೃತ ಪ್ರಸಾದ, ಆ ಪ್ರಸಾದವನ್ನು ಇವತ್ತು ಬೆಳಗ್ಗೆ ಕೆಲ ಭಕ್ತರು ಸೇವಿಸಿದ್ದಾರೆ. ಪ್ರಸಾದ ಸೇವನೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ವಾಂತಿ ಭೇದಿ ಶುರುವಾಗಿದೆ, ಅಸ್ವಸ್ಥಗೊಂಡಿದ್ದಾರೆ. ಕೊಳ್ಳೇಗಾಲ ಉಪವಿಭಾಗ ಆಸ್ಪತ್ರೆಯಲ್ಲಿ 17 ಮಂದಿ, ಪಾಳ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 10 ಮಂದಿ ದಾಖಲಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ರಾತ್ರಿ ತಿಂದ್ರ ಬೆಳಗ್ಗೆ ತಿಂದ್ರ ನೈಟ್ ತಿಂದವ್ರಿಗೆ ಏನೋ ಸ್ವಲ್ಪ ಏನಾಗಿಲ್ಲ. ಸೊ ಮಾರ್ನಿಂಗ್ ಏನೋ ಪುಳಿಯೋಗರೆ ಎಲ್ಲ ಮೇನ್ ಪಾಳ್ಯದ ಅಧ್ಯಕ್ಷರು ಸರ್. ನಾವು ಗೋಕುಲಾಷ್ಟಮಿ ಆಯ್ತಾ ಇತ್ತು ನಿನ್ನೆ, ಕೃಷ್ಣ ಜನ್ಮಾಷ್ಟಮಿ ಪ್ರಸಾದ ಕೊಟ್ಟಿದ್ದು, ಅದರಿಂದ ಒಂದು ಸ್ವಲ್ಪ ಫುಡ್ ಪಾಯ್ಸನ್ ಥರ ಆಯ್ತಾ. ಆಗ 30 ಸೀಟ ಲೂಸ್ ಮೋಷನ್ ಎಲ್ಲ. ಪಾಳ್ಯದವರು ನಾಯಕರು ಜನಾಗ ರಾತ್ರಿ 12 ಗಂಟೆ ದೇವರು ಉತ್ಸವ ಆಯಿತು. ಉತ್ಸವದಾಗ ಪ್ರಸಾದ ಕೊಟ್ಟರು. ಕೆಲವರು ತಿನ್ನೋರು ತಿಂದಾರ, ಬೆಳಗ್ಗೆ ತಿಂದರು. 8 ಗಂಟೆ ತಿಂದು 1-2 ಗಂಟೆ ಟೈಮ್ಬಿಟ್ಟು ವಾಮಿಂಟು ಬೇದಿ ಎಲ್ಲರೂ ಸುಸ್ತಾಗಿ ಕಣ್ಣೆ ಕಾಣ್ತಿರಲಿಲ್ಲ. ಆವಾಗ ಬಂದು ಪಾಳ್ಯದಲ್ಲಿ ಗ್ಲೂಕೋಸ್ ಕೊಟ್ಟರು. ಅವರು ಕೊಳಗಾಲ ಹೋಗಿ ಅಂತ ಕೊಳಗಾಲ ಕಳಿಸಿದ್ರು. ಕೊಳಗಾಲದಾಗ ಬಂದು ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. 30 ಸೀಟ್ ಸರ್. ಪ್ರಸಾದ